ಜೈ ಕರ್ನಾಟಕ ಜೈ ಕನ್ನಡ ಎಲ್ಲರಿಗೂ ವ್ಲಾಗ್ ಸ್ವಾಗತ ಸುಸ್ವಾಗತ. ಇವತ್ತು 2ನೇ ದಿನ ಐತ್ರಿ ನಮ್ದು ಗೋವಾದ. ಈಗ ನಾವು ಹೊಂಟೀವಿ ಪಾರಾ ರೋಡ್ ಕಡೆ. ಬರ್ರಿ ನಿಮ್ಗೆ ತೋರಿಸ್ತೀವಿ ಹೋಗ್ತಾ ಹಂಗ ದಾರ್ಯಾಗ ನಾಷ್ಟ ಮಾಡೋಕಂತ ಪ್ಲಾನ್ ಮಾಡೀವಿ. ಇಲ್ಲೇ ರಾತ್ರಿ ಲೇಟಾಗಿ ಹೋಗಿರೋದ್ರಿಂದ ನಾವು ರೂಮ್ ಕಡೆ, ಹಂಗಾಗಿ ಈಗ ಲೇಟಾಗಿ ಹೊಂಟೇವಿ ನಾವು ಪಾರಾ ರೋಡ್ ಕಡೆ. ಆಕ್ಚುಲಿ ಈ ಗೋವಾ ಒಳಗ್ ಬಸ್ಸಸ್ ಕೂಡ ಬಾಳ ಓಲ್ಡ್ ಸ್ಟೈಲ್ ಒಳಗ್ ಬಸ್ಸಸ್ ಅದಾವ. ಹೊಸ ತರ ಬಸ್ಸಸ್ ಅಲ್ಲ, ಹಳೆ ಕಾಲದಾಗ ತೋರಿಸ್ತಿದ್ರಲ್ಲ ಬಸ್ಸಸ್, ಆ ತರ ಅದಾವ. ನೋಡಕ್ ಬಾಳ ಚಂದ ಅದಾವ. ಹಾನೆಸ್ಟ್ಲಿ ಗೋವಾ ಒಳಗ ಮನಿನೂ ಕೂಡ ಭಾಳ ಕಲರ್ ಕೋಡೆಡ್ ತರ ಅದಾವ. ಯು ವಿಲ್ ಸಿ ಅ ಲಾಟ್ ಆಫ್ ಯೆಲ್ಲೋ ಮತ್ ಬ್ಲೂ ಮನಿಗಳು ಭಾಳ ಕಾಣತಾವಲ್ಲ. ಅದು ಸ್ವಲ್ಪ ಓಲ್ಡ್ ಅಸ್ಥೆಟಿಕ್ಸ್ ಹಂಚಿನ ಮನಿ ತರ ಅದಾವ. ಇದ ನೋಡ್ರಿ ಪರಾ ರೋಡ್. ಅಂದ್ರೆ ಆಕ್ಚುಲಿ ಇದು ಫೇಮಸ್ ಆಗಿರೋದು ಅದು ಡಿಯರ್ ಜಿಂದಗಿ ಒಳಗ ಒಂದ್ ಸೀನ್ ಬರ್ತೈತಿ. ಅದ್ರೊಳಗ ಈ ಲೇನ್ ತೋರ್ಸತಾರ ಅವ್ರ. ಎಸ್, ಇದ ನೋಡ್ರಿ ಲೇನ್. ಇಟ್ಸ್ ಸೋ ಬ್ಯೂಟಿಫುಲ್. ಮಸ್ತ್ ಐತಿ. ಎಲ್ಲಾರು ನೋಡ್ರಿ ಫೋಟೋಸ್ ತಗೊಳತಾರ. ಸೊ ನಾವು ಎಲ್ಲಾರ ಗಾಡಿ ಹಚ್ಚಿ ಫೋಟೋಸ್ ತಗೊಳ್ಬೇಕು ನಾವು. ಸೊ ವಯಸ್ಸಲ್ಲಿ ಬಂದೀವಿ. ಎಲ್ಲಾ ಕಡೆ ಪೇ ಪಾರ್ಕಿಂಗ್ ಐತಿ. ಇಲ್ಲೂ 50 ರೂಪಾಯಿ. ಉಣ್ಣೋ ತಿನ್ನೋಕ್ಕಿಂತ ಪಾರ್ಕಿಂಗ್ ರೊಕ್ಕನೂ ಜಾಸ್ತಿ ಹೋಗತೈತಿ ಅಂತ ಅನ್ಸತೈತಿ. ಇರ್ಲಿ ಬರೀ, ಏನ್ ಮಾಡಕ್ಕಾಗಲ್ಲ. ನೋಡ್ರಿ, ಇಲ್ಲೂ ತೆಂಗಿನಕಾಯಿ ಗಿಡ, ಇಲ್ಲೂ ತೆಂಗಿನಕಾಯಿ ಗಿಡ, ಇಲ್ಲೂ ತೆಂಗಿನಕಾಯಿ, ಇಲ್ಲೂ ತೆಂಗಿನಕಾಯಿ. ತೆಂಗಿನಕಾಯಿ ಗಿಡ ಇಟ್ಕೊಂಡಿಟ್ಟು ತೆಂಗಿನಕಾಯಿ ಗಿಡ ಜೊತೆ ಮ್ಯಾಚಿಂಗ್ ಆಗತ್ತಾನೆ ಅದು. ಸೈಕ್ ಐತಿ. ಬಟ್ ಏನಪ್ಪಾ ಅಂದ್ರ ಪಾರ್ಕಿಂಗ್ ಎಲ್ಲಾ ಕಡೆ 55 ರೀ. 2 ವೀಲರ್ಗೆ 100 ರೂಪಾಯಿ ಐತಿ. ಸೈಕಲ್ ಬೇಕಂದ್ರ ಎಷ್ಟ್ ತಾಸಿಗೆ? ಒಬ್ರಿಗೆ ಅರ್ಧ ತಾಸಿಗೆ 200 ರೂಪಾಯಿ ಅಂತ. ಒಬ್ರಿಗೆ ಅರ್ಧ ತಾಸಿಗೆ 200 ರೂಪಾಯಿ ಅಂತ. ಸೈಕಲ್ಗೆ ಆದ್ರ 300 ರೂಪಾಯಿ. ಬಿಸ್ನೆಸ್ ಅಟ್ ಇಟ್ಸ್ ಪೀಕ್. ಥಿಂಕ್ ಇದು ಸೀಸನ್ ಅನಿಸ್ತೈತಿ. ಹಂಗಾಗಿ ಆಲ್ಮೋಸ್ಟ್ ಎಲ್ಲ ಭಾಳ ಮಂದಿ ಅದಾರ. ಹಂಗಾಗಿ ಅವರು ರೇಟು ಜಾಸ್ತಿ ಹೇಳ್ತಾರ ಅನಿಸ್ತದೆ ಆದ ಕಾರಣದಿಂದ. ಬಟ್ ಬರ್ರಿ, ಈಗ ನಾವು ಇಲ್ಲೇ ಫೋಟೋ ಶೂಟ್ ಮಾಡೋಣ ಅಂತ. ನೋಡ್ರಿ, ಸೈಕಲ್ ಅಂತ ಇದೇ ಥರ ಇದೆ ಇಲ್ಲಿದೆ ಅಂತದ. ಹಂಗಾಗಿ ಸೈಕಲ್ ಇವೆಲ್ಲ ರೆಂಟ್ಗೆ ಇಟ್ಟಿದಾರ. ಒಂದು ಪರ್ಸನಿಗೆ ಒಂದು ಸೈಕಲಿಗೆ 200 ರೂಪಾಯಿ ಫಾರ್ ದ 30 minutes. ಆಕ್ಚುಲಿ ಇದ ನಾರ್ಮಲ್ ರೋಡ್ ಅಂದ್ರ ಟೂರಿಸ್ಟ್ ಸ್ಪಾಟ್ ಅನ್ನೋ ತರ ಇಲ್ಲ. ಇದ ರೆಸಿಡೆನ್ಸಿಯಲ್ ಯಾರು ಇರ್ತಾರಲ್ಲ ಅವ್ರಿಗೆ ನಾರ್ಮಲಿ ಅಡ್ಡಾಡೋ ರೋಡ್ ಇದೆ. ಅದಕ್ಕ ಇಷ್ಟೆಲ್ಲ ಪೇ ಪಾರ್ಕಿಂಗ್ ಮತ್ತ ಅಷ್ಟೆಲ್ಲ ಸೆಕ್ಯೂರಿಟಿ ಗಾರ್ಡ್ಸಿಗೆ ಅದಕ್ಕ ಇಟ್ಟಾರ ಅವ್ರ. ಇಲ್ಲಾಂದ್ರ ಮಧ್ಯದ ರೋಡ್ ಒಳಗ ಗಾಡಿ ಗಿಡಿ ಎಲ್ಲಾ ಹಚ್ಕೊಂಡ್ ನಿಂದ್ಬಿಟ್ರ ದಿನ ಗಿಲ್ಸಕ್ ಅಡ್ಡಾಡೋರಿಗೆ ಬಾಳ ಪ್ರಾಬ್ಲಮ್ ಆಗೈತೆ ಅಲ್ಲ. ಅದಕ್ಕ ಅದು ಹೌದ. ಅಂಡ್ ಇವ್ರಿಗೆ ಬಿಸ್ನೆಸ್ ಆಯ್ತಲ್ಲ ಪೇ ಪಾರ್ಕಿಂಗ್ ಅಂತ ಅಂದ್ರ ಅಟ್ಲೀಸ್ಟ್ 55 ರೂಪಾಯಿ. ಐ ಥಿಂಕ್ ಪಾರ್ಕಿಂಗ್ ಇದ ರೊಕ್ಕ ಬಾಳ ಐತಿಲ್ಲ ನಂಗೆ ಅನ್ಸ್ತೈತಿ. 20 ರೂಪಾಯಿ 10-20 ರೂಪಾಯಿ ಅಂದ್ರೆ ಒಪ್ಕೋಬಹುದು. 50 ರೂಪಾಯಿ ಅದು 4 ವೀಲರ್ ತಂದ್ರಂತೂ 100 ರೂಪಾಯಿ. ಅಂಡ್ ಸಾವ್ಕಾರ ನಮ್ಗಿನ್ನೂ ನಾಷ್ಟ ಮಾಡ್ಸಿಲ್ಲ. ಇವತ್ತಾದ್ರೂ ಒಂದ್ ಚಲೋ ನಾಷ್ಟ ಅದ ದಯೆ ತೋರಿಸ್ತಾರ ಇಲ್ಲಿ ಗೊತ್ತಿಲ್ಲ. ಆಕ್ಚುಲಿ ನಿನ್ನೆ ಅಂತೂ ಫುಡ್ ಏನೂ ಇಷ್ಟ ಆಗಿಲ್ಲ ನಂಗೆ. ಹೊಟ್ಟಿ ಕರೆಕ್ಟ್ ಆಗಿ ಹೋಗೇ ಇಲ್ಲ. ಅಟ್ಲೀಸ್ಟ್ ಇವತ್ತಾದ್ರೂ ಚಲೋ ಫುಡ್ ಸಿಗ್ಲಿ ಅಂತ ಹೋಪ್ ಮಾಡೋದು. ಗೈಸ್, ಈಗ ನಾವ್ ಬಂದಿವಿ ಚಪೋರಾ ಹೋಟೆಲ್. ಮತ್ತೆ ಈಗ ಕೂದಲ ಮಾಡಿಸ್ಕೊಳ್ತಾರ ಈ ಟೈಪ್. ಮಿಕ್ಸ್ ಕಟ್ ಮಾಡಿ. How do you feel? एक मिनिट, ಇದು ಕರೆಕ್ಟ್ ಆಗಿ ಪಾಟಿ
ಥ್ಯಾಂಕ್ ಯು. ಚಲೋ ಕಾಣತಿದ್ದಿ. ಹಿಂಗೆ ನಡ್ಕೊಂತ ಮ್ಯಾಗ ಹೊಂಟವಿ ನಾನು ಮೇಡಮ್ ಅವರ ನೋಡ್ತಿರ್ ಬಂದ ಮ್ಯಾಗ ಹತ್ತಾಕ 120 ಅದಾವತ್ತ. ಇಲ್ಲೆಲ್ಲ ತಿನ್ಕೊಂಡ ಹೋಗೋಣ ಅಂತ 120 ಮೆಟ್ಲಾಗ ನಾಷ್ಟ ಅಕ್ಕಿ ಮಾಡಿದ್ದಿಲ್ಲ ಅಲ್ಲೆಲ್ಲಿ ಬರ್ತದಾಗ ಹೊಟ್ಟೆ ಸಿಗ್ಲಿಲ್ಲ ನಮ್ಗೆ. ಮತ್ತೆ ನೀರಿಗೆ ತಿಳಿಸ್ಬೇಕಾರೆ ಹಂಗೆ ಹಿಂಗೆ ಮೆಟ್ಲ ಹಾಕ್ಬೇಕು 120 ಮೆಟ್ಲ ಅದಾವಂತ. ಈಗ ನಾವು ನೆಟ್ಟಿಗೆ ಮೆಟ್ಲ ಹಾಕಿ ನಾವು ಹಿಂಗೆ ಮೆಟ್ಲ ಹತ್ಕೊಂಡ್ ಹೊಂಟೇವಿ. ಮೇಡಮ್ ಅವ್ರು ನೋಡ್ತಿರ್ ಬಂದೇವೆ. ಮತ್ತೆ ಇಲ್ಲಿಂದ ನೋಡ್ರಿ ಬೀಚ್ ಎಲ್ಲ ಕಾಣೈತಿ. ಈ ಸೈಡ್ ಎಲ್ಲ ಊರ್ ಕಾಣೈತಿ. ಆಕ್ಚುಲಿ ನನಗೆ ಇನ್ನೂ ಸ್ಟೆಪ್ ಮ್ಯಾಗ ಹೋಗ್ತೀವಿ ನಾವು ನಿಮ್ಗೆ ತೋರಿಸ್ತೇವೆ ಅಂತ ಪ್ರಾಪರ್ ಆಗಿ ನೋಡಿ. ಇಲ್ಲಿಂದ ಬೀಚ್ ಹೆಂಗ್ ಕಾಣೈತಿ ಸೈಕ್ ಗೈಸ್. ಸ್ವಲ್ಪ ಈಗ ಕೋಟೆ ಬಿದ್ದಿದ್ದೈತಲ್ಲ ಅದನ್ನ ಪ್ರಾಪರ್ ವೇರಾಗಿ ಟಚಪ್ ಕೊಡತ್ತಾರ. ಕೋಟೆಗೆ ಪುನರ್ ನಿರ್ಮಾಣ ಮಾಡತ್ತಾರ. ನೋಡ್ತಿರ್ ಬನ್ನಿ ನಾವೆಲ್ಲ ನೋಡೋಣ ನೋಡಿ ಹೆಂಗ ಕಾಣ್ತೈತೆ. 120 ಮೆಟ್ಲ ಅಂದ್ರೆ 120 ಮೆಟ್ಲ ಅನ್ಸಿಲ್ರಿ. ಮತ್ತೆ ನಾವು ಬಂದಿಲ್ಲ ಮ್ಯಾಗ ರೀಚಿಗೆ ಪಟ್ನ ಇಲ್ವಾ ಪುಸ್ತಕ ಇಲ್ಲಿ ಮೇಡಮ್ ಫೋಟೋ ಏನಿದ್ರು ಅವ್ರದ್ದು ಐಫೋನ್ ಹೆಸರು OnePlus ತೆಗಿಬೇಕಂದ್ರೆ ಐಫೋನ್ ಚಲೋ ಬರಂಗಿಲ್ಲ ಅಂತ. Himalayas from Chikmagalur. That Ooty. ಇಲ್ಲೇನೋ ಬರ್ದಿದ್ದಾರೆ ನಮಗಂತ ಅರ್ಥ ಆಯ್ತಿಲ್ಲ. ಶಾಪುರ ಫೋರ್ಟ್ ನೋಡ್ರಿ. ಫೋರ್ಟ್ ನೋಡ್ರಿ ಫೋರ್ಟ್ ಆ ಕಡೆ ಬಂದವಿ. ಎಲ್ಲ ಫುಲ್ ರೋಡ್ ಐತಿ. ಇಲ್ಲಿ ಸೀಸನ್ ಟೈಮ್ ನೋಡ್ತಿರ್ ಬಂದೇವ. ಇಲ್ಲಿಂದ ಬೀಚ್ ವ್ಯೂ ಕಾಣ್ತೈತಿ. अरे वो कैमरा सब वेट है ना दो वीडियो में नहीं है. ये अच्छा लग रहा है. तुम लोग का अच्छा लग रहा है. अभी बैग खोलोगे एक बार. बैग खोल के ಇದು ಫೋರ್ಟ್ ಏನ್ ಹಂಗ ವಿಸಿಟ್ ನೋಡೋಕ್ಕಾಗಿಲ್ಲ. ಜಸ್ಟ್ ವ್ಯೂಗೆ ಹೋಗ್ಬಿಟ್ರೆ ಒನ್ ಟೈಮ್ ವಿಸಿಟ್ ಮಾಡ್ಬೋದ. ಹಂಗ ನೀವು ವಿಸಿಟ್ ಮಾಡ್ರಿ ಗುಡ್ ವೈಬ್ಸ್ ಅಂತ ಏನು ಹೇಳಂಗಿಲ್ಲ. ಒನ್ ಟೈಮ್ ಫೋರ್ಟ್ ಅಂತ ಏನಿಲ್ಲ ಇಲ್ಲಿ. ಜಸ್ಟ್ ಇನ್ನೂ ಅಂಡರ್ ಕನ್ಸ್ಟ್ರಕ್ಷನ್ ಬ್ಲಾಕ್ ಮಾಡಿ ಕಟ್ಟೋದು ಅನ್ನೋದು ಅಷ್ಟೇ ಬಿಟ್ರೆ ದರ್ ಇಸ್ ನಥಿಂಗ್ ಆಸ್ ಸಚ್ ಎಸ್ ಫೋರ್ಟ್. ಅಂಡ್ ವ್ಯೂ ಜಸ್ಟ್ ಏನ ಸಿ ವ್ಯೂ ಅಂತ ಅದು ಸಮಥಿಂಗ್ ಇಸ್ ನೈಸ್. ಇಲ್ಲಿಂದ ನೋಡಿದ್ರೆ ನಿಮ್ಗೆ ಒಂದು ಬೀಚ್ ಕಾಣ್ತೈತಿ. ಆ ಬೀಚ್ ಒಳಗೆ ಕಡೆ ಅಡ್ಡಾಡತ್ತಿರೋ ಮನುಷ್ಯರು ಕಾಣ್ತಾರೆ ಅಷ್ಟು. ಇಟ್ ಈಸ್ ವೆರಿ ಕ್ರೌಡೆಡ್. ಟೂರಿಸ್ಟ್ ಜೊತೆ ಎಷ್ಟು ಮಂದಿ ಭಾಳ ಕ್ರೌಡೆಡ್ ಇದಾರ. ಈಗೆಲ್ಲ ಸುಟ್ಟಿ ಐತಲ್ರಿ, ಭಾಳ ಫ್ಯಾಮಿಲೀಸ್ ಬಂದಿದ್ದಾರ. ನೋಡ್ತಿರ್ ಬಂದೇವ. ಬರೀ ಈಗ ನೆಕ್ಸ್ಟ್ ಬೀಚ್ ಕಡೆ ಅಂತ ತೋರಿಸ್ತೇನೆ ನಿಮಗೆ. ಫೋಟೋ ಹೇಳ್ದಾಗ ಕೆಳಗೆ ಬಂದು ನಾನು ಮೇಡಮ್ ಐಸ್ ಕ್ರೀಮ್ ತಿನ್ನಾಗ್ತೇವೆ. ಬರೀ ಐಸ್ ಕ್ರೀಮ್ ತಿನ್ನೋಣ ಅಂತ
ಈಗ ನಾವು ಆ್ಯಕ್ಚುಲಿ ಐಸ್ ಕ್ರೀಮ್ ತಿಂದು ನಾನು ಮೇಡಮ್ ಗಾಡಿ ತೆಗಿತಿದ್ವಿ ಪಾರ್ಕಿಂಗ್ ಕಡೆ ಹೋಗಿ ಒಬ್ರು ಯಾರೋ ಬಂದ ಹಿಂಗೆ ಒಂದು ಲಕ್ಕಿ ಡ್ರಾ ಹಿಂಗೆ ಐತಿ ನಮ್ದು ಟೂರ್ಸ್ ಆ್ಯಂಡ್ ಟ್ರಾವೆಲ್ಸ್ ಕಡೆಯಿಂದ ಅಂತೇಳಿ ಒಂದು ಮೇಡಮ್ ಅವ್ರಿಗೊಂದು ನಮಗೊಂದು ಕೂಪನ್ ಕೊಟ್ರೆ ಕೂಪನ್ ಅರ್ಧ ಕ್ಯಾಶ್ ನೋಡಿದ್ವಿ. ಆ್ಯಕ್ಚುಲಿ ನಂದು ಬರಲಿಲ್ಲ ಏನು ಮೇಡಮ್ ಹೋದೆ ಒಂದು ಕೂಪನ್ ಬಂತ ಅಂದ್ರೆ ಏನಾದರೂ ಒಂದು ಗಿಫ್ಟ್ ಬರ್ತೈತಿ 4 ಆಪ್ಷನ್ ಇತ್ತು ಅಲ್ಲೇ ಹೊಂಟಿವಿ ಬರ್ರಿ ನಿಮ್ಗೆ ನೋಡೋಣ. ಸೊ ಗೈಸ್ ನಾವು ಗೆದ್ಬಿಟ್ವಿ ಒಳಗೆ ಅದು ಇಲ್ಲಿ ಮಟ್ಟ ಬಂದ್ವಿ ಅಂಡ್ ಆಪ್ಷನ್ ಇದ್ದಿದ್ದ ಐಪ್ಯಾಡ್ ಇನ್ನೊಂದೇನ ಐಪ್ಯಾಡ್ ಮತ್ತು ಐಪ್ಯಾಡ್ 10,000 rupees ಕ್ಯಾಶ್ ಮತ್ತೆ ಇನ್ನೊಂದೇನೋ ಸಮಥಿಂಗ್ ರಿಲೇಟೆಡ್ ಟ್ಯಾಬ್ ಐಪ್ಯಾಡ್ ಮತ್ತೆ ಲಕ್ಸುರಿ 3 ದಿನ ಸ್ಟೇ ಗಿಫ್ಟ್ ವೌಚರ್ ಅಂಡ್ 10,000 rupees ಕ್ಯಾಶ್. ಸೊ ಅಕಾರ್ಡಿಂಗ್ ಟು ಎಲ್ಲ ಕ್ಯಾಲ್ಕುಲೇಷನ್ ಪ್ರಕಾರ ನಮಗೆ ಬಂದಿದ್ದೆ ಸಿ. ಆಲ್ಮೋಸ್ಟ್ ಐ ಫೀಲ್ ಎಲ್ಲರಿಗೂ ಸಿನ ಬರ್ತಿದ್ದಿ ಬಿಕಾಸ್ ನೋ ಬಡಿ ಇಸ್ ಗೋಯಿಂಗ್ ಟು ಗಿವ್ ಯು 10,000 ಎಲ್ಲ ರೊಕ್ಕ ಕೊಡೋದಿಲ್ಲ. ಆ್ಯಂಡ್ ನಮ್ಮ ಅಣ್ಣ ನಮ್ಮ ಸಾಹೇಬರು ಭಾಳ ಚಲೋ ಗೆಸ್ ಮಾಡಿದ್ರೆ ಸೀನಾ ಬರ್ತದೆ ನೋಡಂತೇಳಿ ಅವ್ರು ಅಂದಂಗೆ ಸೀನಾ ಬಂತು. ಸೊ ಇದ್ರೊಳಗೆ ಏನಂತಂದ್ರೆ ಗಿಫ್ಟ್ ವೋಚರ ಗಿಫ್ಟ್ ಇಟ್ಟು ಇದು ವ್ಯಾಲಿಡ್ ಇರೋದು 2 nights 3 days ಅಷ್ಟೇ. ಟ್ರಾವೆಲ್ ಎಲ್ಲ ನಮ್ಮದೇ ಇರ್ತೈತಿ ಬಟ್ ಸ್ಟೇ ಅಷ್ಟೇ ಅವ್ರು ಸ್ಪಾನ್ಸರ್ ಮಾಡ್ತಾರಂತ. ಸೊ ಇದು ಲೊಕೇಶನ್ ಬಂದ್ಬಿಟ್ಟು ಮುನ್ನಾರ, ಮನಾಲಿ, ಪಂಚಗನಿ ಆ್ಯಂಡ್ ಅರಕು ಅಲ್ಲೇ. ಆ್ಯಂಡ್ ನಾವು ಯಾವ ದಿನಕ್ಕೆ ಹೋಗ್ಬೇಕಂತೇಳಿ ಅನ್ಕೊಳತ್ತೇವಲ್ಲ ಅಲ್ಲೇ ಡೇಟ್ ಎಲ್ಲ ಫಿಕ್ಸ್ ಮಾಡಿ ಡೀಟೇಲ್ಸ್ ಹಾಕಿ ಇದಕ್ಕೆ ಕಳಿಸ್ಬೇಕಂತ ನಾವು ಇಮೇಲ್ ID ಕಳಿಸ್ಬೇಕಾ. ಸೊ ಇಮೇಲ್ ID ಕಳಿಸಿದ್ರೆ ಅವರು ನಮಗೆ ಬೇಕಾಗಿರೋ ಸ್ಟೇಗೆಲ್ಲಾನು ಆ ಡೇಟ್ ಒಳಗೆ ಎಲ್ಲಿ ಸ್ಟೇ ಅವೈಲೇಬಲ್ ಅದಾವ ಅಂತ ಹೇಳ್ತಾರಂತ. ಸೊ ವಿ ಕ್ಯಾನ್ ಬುಕ್ ದೇರ್. ಅವ್ರು ನಮ್ಮ ಕಡೆಯಿಂದ ಬುಕ್ ಮಾಡಿ ಕೊಡ್ತಾರೆ. ಇದನ್ನೋ ಗೊತ್ತಿಲ್ಲ 1 ತಾಸು ಸೆಮಿನಾರ್ ಅಟೆಂಡ್ ಮಾಡ್ಬೇಕಾ ಅಂತಂದ್ರೆ ಟೈಮ್ 12:40 ಆಗಿತ್ತು, 1:45, 2 ಗಂಟೆ ಚೆಕ್ಔಟ್. ಸೊ ಏನು ಮಾಡೋದು, ಹೋಗ್ಲಿ ಬಿಡ, ಬಿಟ್ಟವಿ ನೋಡೋಣ ಏನಾಕೈತೆ. ಪಡ ಒಳಗಿಂದ ಬಂದ್ಲು, ಅಲ್ಲೇನೋ ಸ್ಪೇಸ್ ಖಾಲಿ ಇಲ್ಲೋ ಏನೋ ಇಲ್ಲ, ನೀವು ಪಟ್ನ ಸ್ಕ್ರಾಚ್ ಮಾಡ್ರಿ, ನಿಮ್ಗೆ ಏನು ಬಂದ್ರೆ ಗಿಫ್ಟ್ ತೊಗೊಂಡು ಹೋಗ್ಬಿಡ್ರಿ ಅಂತಂದ್ರೆ ಅದು ಸೀನ ಬಂತು. ಗಿಫ್ಟ್ ತೊಗೊಂಡ್ವಿ, ಹೊಂಟ್ವಿ. ಟೈಮ್ ಉಳಿತು, ನೋಡೋಣ ಇದೇನು ವ್ಯಾಲಿಡ್ ಇರ್ತೈತೋ ಇಲ್ಲ ಅಂತೇಳಿ. ಬರ್ರಿ ಈಗ ನಾಷ್ಟ ಮಾಡೋದಂತ ಹೋಗಿ ನಾಷ್ಟ ಮಾಡೋದಂತ ಪುರಿಯಲ್ಲಿ ಮೇಡಮ್ ಅಲ್ಲೇ ಕೂಡ ಹೇಳಿದಾರ. ಬರ್ರಿ ನಾಷ್ಟ ಮಾಡೋದು. ಆ್ಯಕ್ಚುಲಿ ನಾವು ನಾಷ್ಟ ಇಷ್ಟ ಮಾಡ್ಕೊಂಡು ರೂಮ್ ಕಡೆ ಹೋಗಿದ್ವಿ. ರೂಮ್ ಕಡೆ ಹೋಗಿ ರೆಡಿ ಆಗಿ ಆ್ಯಕ್ಚುಲಿ ಸೌತ್ಗೆ ಆ ಕಡೆ ಬಂದಿದ್ವಿ. ಮತ್ತೆ ಅಲ್ಲಿ ನೋಡಿದ ಕೆಟ್ಟ ಡೇಂಜರ್ ಮಷ್ಕಿರಿ ಆತ ನೋಡಿ. ಆಕ್ಚುಲಿ ನಿಮ್ಗೆ ಅದೇ ಏನೇನ್ ಆತಂತ ಈಗ ಶಾರ್ಟ್ನಾಗ ಹೇಳಿದ್ರ ಮಜಾ ಸಿಗಿಲ್ಲ. ನಾಳೆ ಫುಲ್ ಹೇಳ್ತೇನೆ ನಿಮ್ಗೆ ಏನೇನ್ ಆತ ಏನೇನಿಲ್ಲ ಅಂತ. ಈಗ ರೂಮ್ ಕಡೆ ಹೋಗಿ ರೆಡಿ ಆಗಿ ಪಬ್ ಕಡೆ ಹೋಗೊಂಡ್ರಿ. ಮೇಡಮ್ ಪಬ್ಬಿಗೆ ಬಂದೇವಿ. ಚೆಕ್ ಇನ್ ಮಾಡಿಸ್ಕೊಂಡೆ. ಯಾವ್ದಂದ್ರ ಸಿಂಕಿನ್ ಅದ್ ನೋಡ್ರಿ ಇಲ್ಲೇ ಕಟ್ಟಿದಾರ. ಮತ್ತೆ 2,500 ರೂಪಾಯಿ ಪೇಮೆಂಟ್ ಮಾಡಿದ್ವಿ ಕಪಲ್ಸ್ ಪ್ಯಾಕೇಜ್ ಒಳಗೆ. ಹಿಂಗೆ ಲೈಟಿಂಗ್ ಹೊಂಟೋರಿಗೆ 10 ಗಂಟೆಗೆ ಚಲೋ. ಈಗ ಒಳಗೆ ಹೊಂಟಿವಿ. ಬರೀ ಒಳಗಂತ 9:45 ಆಗೈತೆ ಆ್ಯಕ್ಚುಲಿ. ಪಾರ್ಟಿ ಟೈಮ್ ಸ್ಟಾರ್ಟ್ ಆಗೋದೈತಿ. ಬರೀ ಈಗ ಒಳಗೋಣಂತ. ಬಟ್ ಒಮ್ಮೆ ನೈಟ್ ತೋರ್ಸೋದೀನಿ ಡೇ ಟೈಮಿಗೆ ಅಂದ್ರೆ ಇನ್ ಬಿಟ್ವೀನ್ ನಾವು ಅದು 4th ವರ್ಷ ಆದ್ಮೇಲೆ ಏನಾತ ಅನ್ನೋದು ನಿಮ್ಗೆ ನಾ ಬೇಗ ಡಿಸ್ಕಸ್ ಮಾಡ್ತೀನಿ. ವ್ಲಾಗ್ ಕಂಟಿನ್ಯೂ ಮಾಡೋ ಮುಂದೆ ಬರೀ ಈಗ ಒಳಗೆ ಹೋಗೋಣ ಅಂತ. ಈಗ 10 ಗಂಟೆ ಆತ. ಪಾರ್ಟಿ ಚಲೋ ಆಕೈತಿ. ನೋಡ್ತಿರ್ಬೋದು ನೀವು, ಹುಕ್ಕ ಅದೆಲ್ಲ ಐತಿ ಟೈಪ್. ಹುಕ್ಕ ಪ್ರೈಸ್ ನೋಡ್ರಿ ಇಲ್ಲೇ. ಫೈನಲಿ ಪಾರ್ಟಿ ಅಂತ ಈಗ ಓಡಿಸ್ಕೊಂಡು ಹಿಂಗೆ ಹೊಂಟೇವಿ ನಾವು. ಈಗ ವಾಪಸ್ ಇಲ್ಲೇ ಟೈಮ್ 3 ಗಂಟೆ ಐತಿ. ಫೈನಲಿ ನಾವು ಪಾರ್ಟಿ ಮುಗಿಸ್ಕೊಂಡು ನಾವು ಮೇಡಮ್ ಅವರ ವಾಪಸ್ ಈಗ ರೂಮ್ ಕಡೆ ಹೊಂಟೇವ್ರಿ. ಟೈಮ್ ಬಂದ್ಬಿಟ್ಟು 3 ಗಂಟೆ ಆಗೈತಿ ಆಲ್ರೆಡಿ. ಆ್ಯಕ್ಚುಲಿ ಇವತ್ತು ಮಧ್ಯಾಹ್ನದ ಭಾಳ ಟೈಮ್ ಎಷ್ಟು ಆತ ಅದು ಸ್ವಲ್ಪ ಡಿಸಪಾಯಿಂಟ್ ಆಗುತ್ತೆ. ಬಟ್ ಇಟ್ಸ್ ಓಕೆ. ಬಟ್ ಈ ಪಾರ್ಟಿಯಿಂದ ನಮ್ದು ಮೂಡ್ ಸ್ವಲ್ಪ ಕರೆಕ್ಟ್ ಆತ ಅನ್ಕೊತೇನೆ ನಾನು. ಬರ್ರಿ ಈಗ ಹೋಗೋಣ ಅಂತ. ಏನೇನು ಆತ ಏನಿಲ್ಲ ಎಷ್ಟೆಷ್ಟು ಆತ ಎಲ್ಲನೂ ಟೋಟಲ್ ನಿಮ್ಗೆ ನಾಳೆ ವ್ಲಾಗ್ದಾಗ ಹೇಳ್ತೇವಂತ. ಸಿಗೋಣ ಅಂತ ನಾಳೆ Day 3 ಒಳಗೆ ಫೈನಲಿ ಟೋಟಲ್ ನಿಮ್ಗೆ ಎಲ್ಲ ಎಕ್ಸ್ಪ್ಲೇನ್ ಮಾಡ್ತೇವಂತ. ಜೈ ಕರ್ನಾಟಕ, ಜೈ ಕನ್ನಡ.